ನೋಡಿ, ಇಂಡಿಯಾದಲ್ಲಿ ಸೆನ್ಸಾರ್ಶಿಪ್ ಅನ್ನೋದು ನನಗೆ ಇಷ್ಟ ಇಲ್ಲ. ಸಿನಿಮಾ ಅಂದಮೇಲೆ ಅದು ನಿಜವೋ ಅಥವಾ ಪ್ರೊಪಾಗಂಡವೋ ಅನ್ನೋದನ್ನ ಜನರೇ ನೋಡಿ ತೀರ್ಮಾನ ಮಾಡಬೇಕು. ಮೊನ್ನೆ ಈ ಸಿನಿಮಾದ ರಿಲೀಸ್ ವಿಷಯದಲ್ಲಿ ಕೋರ್ಟ್ನಲ್ಲಿ ಏನೇನೋ ಆಯ್ತು. ಕೊನೆಗೆ ಸಿನಿಮಾ ರಿಲೀಸ್ ಕೂಡ ಆಗಿದೆ. ನಾನು ಹೋಗಿ ಸಿನಿಮಾನ ನೋಡ್ಕೊಂಡು ಬಂದೆ. ಹಾಗಿದ್ರೆ ತಡ ಯಾಕೆ? ಸಿನಿಮಾ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾ ಒಳಗೆ ಹೋಗೋಣವಾ? ಈ ಸಿನಿಮಾನ ನಾನು ರಿವ್ಯೂ ಮಾಡ್ಬೇಕಾ ಬೇಡವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗೋಗಿತ್ತು. ಯಾಕೆಂದ್ರೆ ಈ ಸಿನಿಮಾ ಬಗ್ಗೆ ಒಂದು ನೆಗೆಟಿವ್ ರಿವ್ಯೂ ಕೊಟ್ರೆ ಬೇರೆ ಅರ್ಥ, ಪಾಸಿಟಿವ್ ರಿವ್ಯೂ ಕೊಟ್ರೆ ಬೇರೆ ಅರ್ಥ. ಒಟ್ನಲ್ಲಿ ನನ್ನ ಒಂದೊಂದು ಪಾರ್ಟಿ ಮೆಂಬರ್ ಆಗಿ ಅವರೇ ನೇಮಕ ಮಾಡ್ಬಿಡ್ತಾರೆ. ಅದ್ಯಾವುದನ್ನು ತಲೆಗೆ ಹಾಕೊಳ್ದೆ ಸಿನಿಮಾ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸಿನಿಮಾದ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ ನನಗೆ ಇಷ್ಟ ಆಗಿದ್ದು ಇಲ್ಲಿನ ಸಿನಿಮಾಟೋಗ್ರಫಿ. ಮೊದಲನೇ ಪಾರ್ಟ್ಗೆ ಹೋಲಿಸಿದ್ರೆ ಈ ಸಿನಿಮಾ ನೋಡೋಕೆ ಚೆನ್ನಾಗಿದೆ. ಯಾವುದೋ ಹಳೆ ಸಿನಿಮಾ ರೀತಿ ಅನ್ಸೋದಿಲ್ಲ, ಒಂದು ಪ್ರೊಫೆಷನಲ್ ಫಿಲ್ಮ್ ತರ ಅನ್ಸುತ್ತೆ. ಕಾಶ್ಮೀರ್ ಫೈಲ್ಸ್ ಮೊದಲನೇ ಪಾರ್ಟ್ ಅಲ್ಲಿ ಹೀಗಾಗಿರ್ಲಿಲ್ಲ, ಅದನ್ನ ಡಾಕ್ಯುಮೆಂಟರಿ ರೀತಿ ಪ್ರೆಸೆಂಟ್ ಮಾಡಿದ್ರು. ಅಂಡ್ ನನಗೆ ಇಲ್ಲಿ ಇಷ್ಟ ಆಗಿದ್ದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಅದು ಆಕ್ಟರ್ಸ್ ನ ಪರ್ಫಾರ್ಮೆನ್ಸಸ್. ಅದಿತಿ ಭಗತ್ ಅನ್ನೋ ಹುಡುಗಿ ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ. ಈ ಕಾಲದ ಹುಡುಗಿಯರು ಮನೆಯಲ್ಲಿ ಅಪ್ಪ ಅಮ್ಮ ಬೈದ್ರೆ ಹೇಗ್ ರೇಗಾಡ್ತಾರೋ, ಹೊರಗಿನವರ ಮಾತನ್ನ ನಂಬಿ ಹೇಗೆ ಮೋಸ ಹೋಗ್ತಾರೆ ಅನ್ನೋದನ್ನ ತುಂಬಾ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಇವೆರಡನ್ನ ಬಿಟ್ರೆ ನನಗೆ ಸಿನಿಮಾದಲ್ಲಿ ಯಾವ ಅಂಶಗಳು ಇಷ್ಟ ಆಗ್ಲಿಲ್ಲ. ಸಿನಿಮಾದಲ್ಲಿ ಕಾಮಿಡಿ ಪಾತ್ರಗಳನ್ನ ತುರುಕಿದ್ದಾರೆ. ಅದು ಹೇಗೆ? ಮಲಯಾಳಿಗಳ ಪಾತ್ರದ ಮುಖಾಂತರ. ಸಿನಿಮಾದಲ್ಲಿ ಒಬ್ಬ ಕೇರಳದ ಹುಡುಗಿಯನ್ನ ತೋರಿಸಿದ್ದಾರೆ. ಅವಳು ತುಂಬಾ ಬುದ್ಧಿವಂತೆ ಅಂತ ಹೇಳ್ತಾರೆ, ಆದ್ರೆ ಅವಳು ನಡೆದುಕೊಳ್ಳೋ ರೀತಿನ ನೋಡಿದ್ರೆ ಸಣ್ಣ ಮಕ್ಕಳಿಗೆ ತಿಳಿಯಲ್ವಾ ಕೆಟ್ಟದ್ಯಾವುದು ಒಳ್ಳೇದ್ಯಾವುದು ಅಂತ. ಅದು ಕೂಡ ಇವಳಿಗೆ ಅರ್ಥ ಆಗೋದಿಲ್ಲ. ಆ ಡೈಲಾಗ್ಸ್ ಗಳ ಮಧ್ಯೆ ಮೋನೆ ಚೇಟ ಅನ್ಕೊಂಡು ಸಂಭಾಷಣೆ ಪೂರ್ತಿ ಹಾಳು ಮಾಡಿದ್ದಾರೆ. ಡೈಲಾಗ್ಸ್ ಮಧ್ಯದಲ್ಲಿ ಜಸ್ಟ್ ಚೇಟ ಮೋನೆ ಅಂತ ಅಂದ್ರೆ ಅವರು ಮಲಯಾಳಿಗಳಾಗೋದಿಲ್ಲ. ಲಾಜಿಕ್ಕೇ ಇಲ್ದೇ ಇರುವಂತ ಸನ್ನಿವೇಶಗಳು ಈ ಚಿತ್ರದಲ್ಲಿ ತುಂಬಾನೇ ಇವೆ. ನಾಯಕಿಯರ ಮನೆಯಲ್ಲಿ ಹಿಂಸೆ ಆಗ್ತಿರುತ್ತೆ, ಕೈಯಲ್ಲಿ ಫೋನ್ ಇರುತ್ತೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾನೆ ಇರ್ತಾರೆ, ಆದ್ರೆ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಕಾಪಾಡಿ ಅಂತ ಕೇಳಲ್ಲ. ಇದು ಯಾವ ರೀತಿ ಲಾಜಿಕ್ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ಈ ಸಿನಿಮಾದಲ್ಲಿ ಎಲ್ಲರೂ ವಿಲನ್ಗಳೇ. ಕಥೆಯಲ್ಲಿ ಒಬ್ಬರಾದ್ರೂ ಆ ಧರ್ಮದವರು ಒಳ್ಳೆಯವರು ಅಂತ ಅನ್ಸೋದಿಲ್ಲ. ಎಲ್ಲರನ್ನೂ ರಾಕ್ಷಸರು ಅಂತಾನೆ ತೋರಿಸಿದ್ದಾರೆ. ತಾಜ್ ಮಹಲ್ ಹಿನ್ನೆಲೆಯಲ್ಲಿ ಹಿಂಸೆಯ ದೃಶ್ಯಗಳನ್ನ ಇಟ್ಟಿರೋದು ನೋಡಿದ್ರೆ ಇದು ಕೇವಲ ದ್ವೇಷ ಹರಡೋಕೆ ಮಾಡಿರೋ ಹಾಗಿದೆ ಅಂತ ಅನ್ಸುತ್ತೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಮೊದಲನೇ ಪಾರ್ಟ್ ಹಿಟ್ ಆಯ್ತು, ಸೊ ಎರಡನೇ ಪಾರ್ಟ್ ಮಾಡಿ ದುಡ್ಡು ಮಾಡೋಕೆ ಮಾಡಿದ್ದಾರೆ ಅಷ್ಟೇ. ಇದರಲ್ಲಿ ನೈಜತೆಗಿಂತ ಹೆಚ್ಚಾಗಿ ವಾಟ್ಸ್ಆಪ್ ನಲ್ಲಿ ಬರೋ ಮೆಸೇಜಸ್ ಗಳನ್ನ ಇಟ್ಕೊಂಡು ಕಥೆನ ಕಟ್ಟಿದ್ದಾರೆ ಅಂತ ಅನ್ಸುತ್ತೆ. ಪ್ರಾಪರ್ ಸ್ಕ್ರಿಪ್ಟ್ ವರ್ಕ್ ಈ ಸಿನಿಮಾದಲ್ಲಿ ನಡೆದಿಲ್ಲ, ಜಸ್ಟ್ ಮನಿ ಮೇಕಿಂಗ್ ಪ್ರೋಸೆಸ್ ಅಷ್ಟೇ. ಇನ್ನು ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.